ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಆ, ನನ್ನ ಫ್ರೆಂಡ್ ಒಬ್ಬರು ಸಿಲ್ವರ್ದು ಪೂಜಾ ಐಟಮ್ಸ್ ತೊಗೊಂಡಿದ್ದಾರೆ ದೇವ್ರ ಮನೆಗೆ ಅಂದ್ಬಿಟ್ಟು. ಸೊ ಅದು ಬಂದು 138 ಗ್ರಾಮ್ ತೊಗೊಂಡಿದ್ದಾರೆ. ಅವರು ಹೋಗಿ ಗೊತ್ತಿರೋ ಅಂಗಡಿನಲ್ಲೇ ತೊಗೊಂಡಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ, ಅವತ್ತಿನ ಪ್ರೈಸು ಇವರು ತೊಗೊಳಕ್ಕೆ ಹೋಗಿದ್ದಿನ ಪ್ರೈಸ್ ಬಂದು ಸೊ ಸಿಲ್ವರ್ ಪ್ರೈಸ್ ಬಂದು 179 ರುಪೀಸ್ ಇದೆ ಆಯಿತಾ. ಸೊ ಅವನೇನು ಮಾಡಿದ್ದಾನೆ, ನೀವು ರೆಗ್ಯುಲರ್ ಕಸ್ಟಮರು, ನಿಮಗೆ 150 ರುಪೀಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನಾನು ಅವಾಗ ತೊಗೊಂಡಿದ್ದೆ, ನಾನು ಕಮ್ಮಿ ತೊಗೊಂಡಿದ್ದೀನಿ, ಸೊ ಅದಕ್ಕೆ ನಿಮಗೂ ಆ ಪ್ರೈಸ್ಗೆ ಕೊಡ್ತೀನಿ ಅಂದ್ಬಿಟ್ಟು 150 ರೂಪಾಯಿ ಥರ ಲೆಕ್ಕ ಹೇಳಿ ಕಳಿಸಿದ್ದಾನೆ. ಸೊ ಇವರು ಗೊತ್ತಿರೋರಲ್ವಾ, ಸೊ ನಮ್ಗೆ ಇಷ್ಟೊಂದು ಕಮ್ಮಿ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡಿದ್ದಾರೆ, ಇದನ್ನು ಸರಿ ಅಂದ್ಬಿಟ್ಟು ಲೆಕ್ಕ ಹಾಕ್ಸ್ಕೊಂಡು ಟೋಟಲ್ಲು 138 ಗ್ರಾಮ್ ತೊಗೊಂಡಿದ್ದಾರೆ. ಅವರು ದುಡ್ಡನ್ನು ಪರವಾಗಿಲ್ಲ ಲೇಟಾಗಿ ಕೊಡಿ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಇವಾಗ ತೊಗೊಂಡೋಗಿ ನೀವು ಪರವಾಗಿಲ್ಲ 1 ತಿಂಗಳು ಬಿಟ್ಕೊಡಿ, 1 ವಾರ ಬಿಟ್ಕೊಡಿ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಗೊತ್ತಿರೋರು ಅಂದ್ಬಿಟ್ಟು. ಇವರು ಆಲ್ಮೋಸ್ಟ್ 20-30 ಇಯರ್ಸಿಂದ ಅವ್ರ ಹತ್ರನೇ ಗೋಲ್ಡ್ ಪರ್ಚೇಸ್ ಮಾಡೋದು, ಇಡೀ ಫ್ಯಾಮಿಲಿ, ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ. ಸೊ ಆಯಿತಾ, 138 ಗ್ರಾಮ್ ತೊಗೊಂಡಿದ್ದಾರೆ, 150 ರೂಪಾಯಿ. ಆದರೆ ಅವ್ರಿಗೆ ಕೊಟ್ಟಿರೋದು ಬಂದು 80% ಸಿಲ್ವರು ಆಯಿತಾ, 80% ಸಿಲ್ವರ್ ಕೊಟ್ಟಿದ್ದಾರೆ. ಇದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇವರು ಪರ್ಸೆಂಟೇಜು ಅಥವಾ ಈ ಕ್ಯಾಲ್ಕುಲೇಷನ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ, ಓಕೆನಾ. ನಂಬ್ಕೊಂಡು ಹೋಗಿದ್ದಾರೆ, ತುಂಬ ವರ್ಷದಿಂದ ಬರ್ತಾಯಿದ್ವಿ, ನಮಗೇನು ಮೋಸ ಮಾಡಲ್ಲ ಅಂತೇಳಿ 80% ಸಿಲ್ವರ್ನ ಕೊಟ್ಟಿದ್ದಾರೆ. ಸೊ ಇವರೇನಾದರೂ 100% ಸಿಲ್ವರ್ ಅಂತಂದರೆ ಆಲ್ಮೋಸ್ಟ್ 99.9 ಆ ಥರ ಬರುತ್ತೆ. ಸೊ ಆ ರೀತಿ ಬರುತ್ತೆ, 100% ಅಥವಾ 99.999 ಅಂತ ಬರುತ್ತೆ ಪ್ಯೂರಿಟಿ. ಸೊ ಈ ರೀತಿ ಬರುತ್ತೆ. ಸೊ ಇದಕ್ಕೆ ಪ್ರೈಸು ಆಲ್ಮೋಸ್ಟ್ ನಾವೆಲ್ಲೇ ನೋಡಿದ್ರು, ನಾವು ಆನ್ಲೈನಲ್ಲಿ ಸಿಲ್ವರ್ ಪ್ರೈಸ್ ಏನು, ಗೋಲ್ಡ್ ಪ್ರೈಸ್ ನೋಡಿದ್ರೆ ಇವಾಗ 24 ಕ್ಯಾರೆಟ್ಗೆ ಒಂದು ಪ್ರೈಸು, ಆ್ಯಂಡ್ 18 ಕ್ಯಾರೆಟ್ಗೊಂದು, 22 ಕ್ಯಾರೆಟ್ಗೊಂದು ತೋರಿಸುತ್ತೆ ಅಲ್ವಾ. ಆ ಥರ ಬೆಳ್ಳಿಗೆಲ್ಲೂ ಆನ್ಲೈನಲ್ಲಿ ಆ ಥರ ತೋರಿಸಲ್ಲ. ಸೊ ನಾವು ಸ್ಟ್ಯಾಂಡರ್ಡ್ ಇದು ಬಂದು 100% ಪ್ಯೂರ್ ಇರುತ್ತೆ, ಅಥವಾ 99.999 ಪ್ಯೂರಿಟಿ ಇರುತ್ತೆ ಆಯಿತಾ ಸಿಲ್ವರ್ದು. ಇದಕ್ಕೆ ಪ್ರೈಸ್ನ ಅದು ತೋರಿಸ್ತಾ ಇರುತ್ತೆ. ಸೊ ಅವತ್ತು ಇವ್ರು ತೊಗೊಂಡಿದ್ದಿನ 179 ರುಪೀಸ್ ಆಯಿತಾ ತೋರಿಸ್ತಾ ಇತ್ತು ಆಯಿತಾ. ಸೊ ಇವಾಗ ನಾವು ಈ 80% ಸಿಲ್ವರ್ಗೆ ಇದು ಎಷ್ಟಾಗುತ್ತೆ ಅಂತ ಒಂದ್ಸಲ ನೋಡೋಣ ಬನ್ನಿ. ಫಸ್ಟು ಇವರು ಹೇಳಿರೋಂಥ ಪ್ರೈಸಿಗೆ ನೋಡೋಣ. ಗೊತ್ತಿರೋರು, ನಾನು ಕಮ್ಮಿ ಇದ್ದಾಗ ತೊಗೊಂಡಿದ್ದೆ, ಸೊ ಅದಕ್ಕೆ ನಾನು ನಿಮಗೆ ಕಮ್ಮಿ ಕೊಡ್ತಾಯಿದ್ದೀನಿ, ತಗೊಳ್ಳಿ ಅಂದ್ಬಿಟ್ಟು 150 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ 80% ಸಿಲ್ವರು ಓಕೆ 138 ಗ್ರಾಮ್ ತೊಗೊಂಡಿದ್ದಾರೆ ಆಯಿತಾ. 138 ಗ್ರಾಮು 80% 138 ಗ್ರಾಮ್ ತೊಗೊಂಡಿದ್ದಾರೆ. ಇದೇನಾದರೂ ಇವರು 100% ಇರೋದು ಅಥವಾ ಕಂಪ್ಲೀಟ್ ಪ್ಯೂರ್ ಸಿಲ್ವರ್ ಏನಾದರೂ ತೊಗೊಂಡಿದ್ರೆ ಇದು ಎಷ್ಟು ಗ್ರಾಮ್ ಬರುತ್ತೆ ಅಂತ. ಇವರು ಆಲ್ರೆಡಿ 138 ಗ್ರಾಮ್ ತೊಗೊಂಡ್ಬಿಟ್ಟಿದ್ದಾರೆ, ಅದು ಪ್ಯೂರ್ ಅಲ್ಲ, 80% ಮಾತ್ರ ಸಿಲ್ವರ್ ಇದೆ, ಇನ್ನು 20% ಬೇರೆ ಮೆಟಲ್ಸ್ ಇರುತ್ತೆ, ಇಂಪ್ಯೂರಿಟೀಸು, ಲೆಸ್ ಕಾಸ್ಟ್ ಇರೋ ಅಂಥ ಮೆಟಲ್ಸ್ನ ಅದಕ್ಕೆ ಹಾಕಿರ್ತಾರೆ, ಹಲಾಯಿ ಥರ, ಓಕೆನಾ. ಸೊ ಇವಾಗ ಇದನ್ನು ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅಂತಂದರೆ, ಸೊ 80 × 138 / 100 ಮಾಡೋಣ ಆಯಿತಾ. ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ, ಐ ಥಿಂಕ್ 110 ಸಮಥಿಂಗ್ ಬರುತ್ತೆ. 80 × 138 ಗ್ರಾಮ್, 138 ಗ್ರಾಮ್ ತೊಗೊಂಡಿದ್ದಾರೆ 80%ದು. ಇದನ್ನು 100%ಗೆ ಅಂದರೆ 110.4 ಗ್ರಾಮ್ ಆಗುತ್ತೆ. ಇವ್ರು ತಗೊಂಡಿರೋ 138 ಗ್ರಾಮಲ್ಲಿ ಔಟ್ ಆಫ್ 138ಕ್ಕೆ 110.4 ಗ್ರಾಮು ಮಾತ್ರ ಸಿಲ್ವರ್ ಇರೋದು, ಇನ್ನು ಮಿಕ್ಕಿರೋದೆಲ್ಲ ಇಂಪ್ಯೂರ್, ಓಕೆನಾ, ಬೇರೆ ಮೆಟಲ್ಸ್ ಇರುತ್ತೆ ಆಯಿತಾ. ಇವಾಗ ಇದಕ್ಕೆ ತಗೊಳ್ಳೋಣ ನಾವು.
110.4 ಗ್ರಾಮ್ಗೆ ಅವ್ರು ಹೇಳಿರೋ ಥರ 150 ರೂಪಾಯಿ ಆದರೆ ಎಷ್ಟಾಗುತ್ತೆ ನೋಡೋಣ. 110.4 ಇಂಟು 150 ರೂಪಾಯಿ, ಓಕೆನಾ. 110 ಇಂಟು 150 ರೂಪಾಯಿ 16,560 ರೂಪಾಯಿ ಆಗುತ್ತೆ. 16,560 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಇವ್ರಿಗೆ ಅವರೇನು ಹೇಳಿದ್ದಾರೆ, ನಿಮಗೆ ಜಿ ಎಸ್ ಟಿ ಏನು ತೊಗೊಳ್ಳಲ್ಲ ಇದಕ್ಕೆ ಅಂತ. ಸೊ ಅಂದರೆ ಅದರಲ್ಲಿ ಜಿ ಎಸ್ ಟಿ ಆಗಿದ್ರೆ 3% ಹಾಕೋರು, ಸೊ ಅದು ಉಳಿತು. ಸೊ ಇನ್ನು ಮಿಕ್ಕಿದ್ದು ಮೇಕಿಂಗ್ ಅಥವಾ ವೇಸ್ಟೇಜ್ ಎಲ್ಲ ಸೇರಿಸಿ ಇವರು ಏನು ಮಾಡಿದ್ದಾರೆ, 10% ಅಂತ ಹೇಳಿದ್ದಾರೆ, ಓಕೆನಾ. ನೀವು ಗ್ರಾಮ್ಗಾದರೂ 10% ಥರ ತೊಗೊಳ್ಳಿ, ಅಥವಾ ನಿಮ್ಗೆ ಬಂದಿರೋ ಅಮೌಂಟ್ಗಾದರೂ ತೊಗೊಳ್ಳಿ. ನಾನು ಇವಾಗ ಅಮೌಂಟಿಗೆ ತೊಗೋತಿದ್ದೀನಿ. ಇದರಲ್ಲಿ 10% ಅಂತಂದರೆ 16,560ರಲ್ಲಿ 10% ಅಂತಂದರೆ ಡಿವೈಡೆಡ್ ಬೈ 10 ಮಾಡಿದ್ರೆ 1,650 ರೂಪಾಯಿ ಆಗುತ್ತೆ. 656 ರೂಪಾಯಿ ಆಗುತ್ತೆ, ಆಯಿತಾ. ಸೊ ಇವಾಗ 16,560 ಪ್ಲಸ್ 1,656 ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 12, 1, 7, 8, 18,216 ರೂಪಾಯಿ ಬರುತ್ತೆ. ಪ್ಲಸ್ 18,216 ರೂಪಾಯಿ ಬರುತ್ತೆ. ಸೊ ಅವರು ಈ ಪ್ರೈಸ್ ಹೇಳ್ಬೇಕಿತ್ತು. ಅವ್ರೇನಾದರೂ ಇವರಿಗೆ ಹಾನೆಸ್ಟಾಗಿ ತುಂಬ ವರ್ಷದಿಂದ ಗೊತ್ತಿರೋರು, ನಾವೇನೋ ಮೋಸ ಮಾಡಲ್ಲ ಅನ್ನೋ ಥರ ಇದ್ದಿದ್ರೆ ಅವರು 18,216 ರೂಪಾಯಿ ತೊಗೋಬೇಕಿತ್ತು. ಹೋಗಲಿ, ಇವ್ರಿಗೆ ಜಿ ಎಸ್ ಟಿ ಬೇಡ ಅಂತ ಹೇಳಿದರು. ಆ ಜಿ ಎಸ್ ಟಿನ ಸೇರಿಸಿದ್ರು 18,216 ರೂಪಾಯಿಗೆ ಬೇಡ, ಇದನ್ನೇನು ಕೆಡ್ ಮಾಡೋದು. ಇದನ್ನು ತೆಗೆದುಕೊಡೋಣ. ಈ ಪ್ರೈಸ್ಗೆ 3% ಅಂದರೆ 496 ರೂಪಾಯಿ ಪ್ಲಸ್ ವಿತ್ ಜಿ ಎಸ್ ಟಿ ಸೇರಿಸಿದ್ರೆ 18,216 ಪ್ಲಸ್ 496.8 ಆಯಿತಾ. 18,216 ಅಂದರೆ ಟೋಟಲ್ ಇವರು 18,712. ಇವರು ರೌಂಡ್ ಆಫ್ ಆಲ್ಮೋಸ್ಟ್ 18,712, 19,000 ಅಂದ್ಕೊಳ್ಳಿ. ಸೊ ಇವರು 19,000 ತೊಗೋಬೇಕಿತ್ತು. ಆದರೆ ಇವರು ಅವ್ರಿಗೆ ಹೇಳಿರೋ ಪ್ರೈಸ್ ಬಂದು 25,400 ಹೇಳಿದ್ದಾರೆ, ಆಯಿತಾ. ಇದರಲ್ಲಿ ಏನು ಹೇಳಿದ್ದಾರೆ, ಹೋಗಲಿ 400 ಬೇಡ, ಇನ್ನು 25,000 ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸು ಆಲ್ಮೋಸ್ಟ್ 6,300 ರೂಪಾಯಿ ಅಷ್ಟು ಬರ್ತಾಯಿದೆ. 6,000 ರೂಪಾಯಿ ಡಿಫ್ರೆನ್ಸು. ಗೊತ್ತಿರೋರು ಬರೀ ಬೆಳ್ಳಿಯಲ್ಲೇ ಈ ರೇಂಜಿಗೆ ಮೋಸ ಮಾಡ್ತಾರೆ. ಸೊ ನಾ ಈ ವಿಡಿಯೋದಲ್ಲಿ ಏನು ಹೇಳೋದು ಅಂದರೆ, ಯಾರಾದರೂ ನೀವು ತುಂಬ ಕಾಲದಿಂದ ಯಾವುದೋ ನಿಮ್ಮೂರಲ್ಲಿರೋ ಅಂಥ ಒಂದು ಗೋಲ್ಡ್ ಶಾಪು ಅಥವಾ ಜ್ಯುವೆಲ್ರಿ ಶಾಪಲ್ಲಿ ಹೋಗಿ ಗೊತ್ತಿರೋರು, ನಮ್ಮ ತಾತ ತೊಗೋತಾಯಿದ್ರು, ಮುತ್ತಾತ ತೊಗೋತಾಯಿದ್ರು, ನಮ್ಮ ಅಪ್ಪ ತೊಗೋತಾಯಿದ್ರು ಅಂದ್ಬಿಟ್ಟು ಹೋಗಿ ಅದೇ ಶಾಪಲ್ಲಿ ಗೊತ್ತಿಲ್ದಂಗೆ ಹೋಗಿ ಸುಮ್ಮನೆ ಮೋಸ ಆಗಬೇಡಿ. ಗೊತ್ತಿದ್ದು ಹೋಗಿ ಮೋಸ ಆಗಬೇಡಿ. ಸೊ ನಿಮ್ದು ಏನೇ ಕ್ಯಾಲ್ಕುಲೇಷನ್ ಇದ್ದರೂ ಸಿಲ್ವರ್ ತೊಗೊಳ್ಳೋವಾಗ ಹಿಂಗೆ ತೊಗೊಳ್ಳಿ. ಆ್ಯಂಡ್ ಪ್ರೈಸನ್ನು ಅಷ್ಟೇ. ಇವಾಗ ಹೇಗೆ ತೊಗೋಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಇವಾಗ ನೀವು 100 ಗ್ರಾಮ್ ಬೆಳ್ಳಿ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, 100 ಗ್ರಾಮ್ ಸಿಲ್ವರ್ ತೊಗೋಬೇಕು, ಆಯಿತಾ. ಪ್ರೈಸು ರೇಟ್ ಬಂದು 150 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಅವತ್ತಿನ ಪ್ರೈಸ್ ಎಷ್ಟಿರುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ, ನೀವು ತೊಗೊಳ್ಳೋ ದಿನ, ಆಯಿತಾ. ನೆಕ್ಸ್ಟು ಪ್ಯೂರಿಟಿ, ಸಿಲ್ವರ್ದು ಪ್ಯೂರಿಟಿ ಬಂದು ಯೂಶ್ವಲಾಗಿ ನೀವು ಯಾವುದೇ ಜ್ಯುವೆಲ್ಸ್ ಅಥವಾ ಸಿಲ್ವರಿಂದ ಏನೇ ಆಭರಣಗಳು ಅಥವಾ ಏನಾದರೂ ತೊಗೊಂಡ್ರು ನೀವು ಅದು 92.5 ಇರುತ್ತೆ, ಆಯಿತಾ. ಸೊ ಅಥವಾ 925 ಅಂತ ಇರುತ್ತೆ, ಇಲ್ಲ 92.5 ಅಂತ ಇರುತ್ತೆ, ಓಕೆನಾ. ಎಷ್ಟು ಪರ್ಸೆಂಟ್ ಇರುತ್ತೆ. ಸೊ ಇದು ಬಂದು 100%ಗೆ. ಇವಾಗ ಏನಿಲ್ಲಿ 150 ಹೇಳ್ತಾ ಇದ್ದೀವೋ ದಿಸ್ ಈಸ್ ಫಾರ್ 100%ಗೆ,
ಓಕೆನಾ. 100% ಪ್ಯೂರ್ ಸಿಲ್ವರ್ಗೆ 150 ರೂಪಾಯಿ. ಸೊ ನೀವು 92.5%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ನೀವಿವಾಗ 100 ಗ್ರಾಮ್ ತೊಗೊಂಡಿದ್ದೀರಾ, ಅದರದ್ದು ಪ್ಯೂರಿಟಿ ಬಂದು 92.5%. ಸೊ 92.5%ಗೆ 92.5%ದು ಪ್ಯೂರಿಟಿ ಇರೋದು 100 ಗ್ರಾಮ್ ತೊಗೊಂಡಿದ್ದೀರಾ. ಹಾಗಾದರೆ 100% ಪ್ಯೂರಿಟಿ ಅಂತಂದರೆ ಇದು ಎಷ್ಟು ಗ್ರಾಮ್ ಆಗುತ್ತೆ ಅಂತ. ಓಕೆನಾ. ಓಕೆ ನೋಡಿ, ಸೇಮ್ 100 ಕ್ಯಾನ್ಸಲ್ಲು, ಉಳ್ಕೊಂಡಿರೋದು 92.5 ಗ್ರಾಮ್. ನೀವು ದುಡ್ಡು ಕೊಡಬೇಕಾಗಿರೋದು ಇದಕ್ಕೆ ಲೆಕ್ಕ ಹಾಕ್ಬೇಕಾಗಿರೋದು 92.5 ಗ್ರಾಮ್ಗೆ 150 ರೂಪೀಸ್. ಹಾಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ. 92.5 ಇಂಟು 150 ರೂಪೀಸ್ ಅಂದರೆ 13,875 ರೂಪಾಯಿ ಆಗುತ್ತೆ, ಆಯಿತಾ. ಇದಕ್ಕೆ ನೀವು ಮೇಕಿಂಗ್ ಅಥವಾ ವೇಸ್ಟೇಜ್ ಅಂದ್ಬಿಟ್ಟು ಇಟ್ ಶುಡ್ ಬಿ ಆಲ್ವೇಸ್ ಲೆಸ್ ದೆನ್ 10% ಇರಬೇಕು. ಜಾಸ್ತಿ ಹೇಳಿದ್ರೆ ಅಂಥವ್ರ ಹತ್ರ ತೊಗೋಬೇಡಿ, ಆಯಿತಾ. ಸೊ ಇದನ್ನು 10% ಅಂದ್ಕೊಳ್ಳಿ. 10% ಅಂದರೆ 1,387.5 ರೂಪಾಯಿ ಆಗುತ್ತೆ, ಆಯಿತಾ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 1,387. ಓಕೆ, ಇದಿಷ್ಟು ಇಟ್ಕೊಳ್ಳಿ. ನೆಕ್ಸ್ಟು ನೀವು ಯಾವ್ದಾದ್ರು ಸ್ಟ್ಯಾಂಡರ್ಡಾಗಿ ಒಂದು ಅಂಗಡಿಲಿ ಹೋದರೆ, ಇವಾಗ ಹಳ್ಳಿ ಕಡೆ ಹೋದರೆ GST ಏನು ಹಾಕಲ್ಲ ಅಂತ ಕೊಡ್ತಾರೆ ನಿಮಗೆ. ಬಟ್ ನೀವು ದೊಡ್ಡ ಅಂಗಡಿಗೆ ಹೋಗಿ, ಚಿಕ್ಕ ಅಂಗಡಿಗೆ ಹೋಗಿ GST ಏನಾದರೂ ಇದ್ದರೆ GST ಸ್ಟ್ಯಾಂಡರ್ಡಾಗಿ ಆಲ್ಮೋಸ್ಟು 3% ಇದ್ರ ಮೇಲೆ ತೊಗೊಂಡ್ರೆ ಅಲ್ಲಿ ತೊಗೋಬೇಡಿ ನೀವು. ಓಕೆನಾ. 13,875ರಲ್ಲಿ 3% GST ಅಂದರೆ ಎಷ್ಟು? 416 ರೂಪಾಯಿ. ಓಕೆನಾ. 25 ಬರುತ್ತೆ ಇಷ್ಟು. ಸೊ ಇವಾಗೆಲ್ಲನೂ ಒಟ್ಟಿಗೆ ಆ್ಯಡ್ ಮಾಡ್ಕೊಂಬನ್ನಿ. ಮೇಯ್ನ್ ಇದು 13,875 ರೂಪಾಯಿ ಪ್ಲಸ್ 1,387 ರೂಪಾಯಿ ಆ್ಯಂಡ್ 416. ಇದಿಷ್ಟನ್ನು ಇವಾಗ ಆ್ಯಡ್ ಮಾಡಿ. ಪ್ಲಸ್ 1,387 ಪ್ಲಸ್ 13,875 ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ 15,678 ರೂಪಾಯಿ ಬರಬೇಕು ನಿಮಗೆ. 100 ಗ್ರಾಮ್ ಸಿಲ್ವರು 92.5% ಆಗಿದ್ದರೆ 150 ರೂಪಾಯಿ ಪ್ರೈಸ್ ಆಗಿದ್ದರೆ, ಸೊ ನಿಮಗೆ ಅದು 15,678 ರೂಪಾಯಿಗೆ ಬರಬೇಕು. ನಿಮಗೆ ಅವರು ಮೋಸ ಮಾಡೋದಿಲ್ಲಿ ಅಂತಂದರೆ ಈ ಪ್ಯೂರಿಟಿಲೇ. ನೀವು ಚಿನ್ನನಾದ್ರು ತೊಗೊಳ್ಳಿ, ಬೆಳ್ಳಿನಾದ್ರು ತೊಗೊಳ್ಳಿ, ನಿಮಗೆ ಮೋಸ ಮಾಡೋದು ಪ್ಯೂರಿಟಿಲೇ. ಯಾಕೆ ಅಂತಂದರೆ ಇವಾಗ ನೀವು ಗೂಗಲಲ್ಲೇ ತೆಗೆದು ನೋಡಿದ್ರೆ ನಿಮಗೆ ಪ್ರೈಸ್ ಗೊತ್ತಿರ್ತದೆ. ಓಕೆನಾ. ಸಿಲ್ವರ್ದು ಅಥವಾ ಗೋಲ್ಡ್ದು ಪ್ರೈಸ್ ಎಷ್ಟು ಅಂತ ತೋರಿಸ್ತಿರುತ್ತೆ. ಸ್ಟ್ಯಾಂಡರ್ಡ್ ವೇಟು 22 ಕ್ಯಾರೆಟ್ಗೆ ಎಷ್ಟು, ಆ್ಯಂಡ್ ಅದೇ ಥರ 24 ಕ್ಯಾರೆಟ್ಗೆ ಎಷ್ಟು, 18 ಕ್ಯಾರೆಟ್ಗೆ ಎಷ್ಟು. ಇವಾಗ ಅಫಿಷಿಯಲಾಗಿ 9K ಗೋಲ್ಡ್ ಅಂತ ಬಿಟ್ಟಿದ್ದಾರೆ, 9 ಕ್ಯಾರೆಟ್ ಗೋಲ್ಡು. ಸೊ ಅದಕ್ಕೆಷ್ಟು ಅಂತ ಅಫಿಷಿಯಲಲ್ಲಿ ತೋರಿಸ್ತಿರ್ತದೆ. ಸೊ ಅವರು ನಿಮಗೆ ಪ್ರೈಸಲ್ಲೇನು ಮೋಸ ಮಾಡಲ್ಲ. ಆದಷ್ಟು ನಿಮಗೆ ಆನ್ಲೈನ್ ಪ್ರೈಸಿಂದ ಕೆಲವರು ಕಮ್ಮಿಗೆ ಕೊಡ್ತಾರೆ ಹೊರತು ಅದಕ್ಕಿಂತ ಮೇಲೆ ಯಾರು ಕೇಳಲ್ಲ. ಸೊ ಪ್ರೈಸಲ್ಲಿ ನಿಮಗೆ ಮೋಸ ಮಾಡಲ್ಲ. ಆದರೆ ಗ್ರಾಮಲ್ಲೂ ನಿಮಗೆ ಅಷ್ಟೊಂದು ಮೋಸ ಮಾಡಲ್ಲ. ಬಿಕಾಸ್ ಆ ವೇಯಿಂಗ್ ಬ್ಯಾಲೆನ್ಸನ್ನು ಅವರು ಏನು ಕ್ಯಾಲಿಬ್ರೇಷನ್ ಮಾಡಿಸಿರ್ತಾರೆ, ಮತ್ತು ಸಮ್ಟೈಮ್ಸ್ ಹಳ್ಳಿ ಕಡೆ ಮಾಡಿಸಿರಲ್ಲ. ಸೊ ಅಂಥ ಕಡೆ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ, ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಅದು ಬಿಟ್ಟರೆ ನಿಮಗೆ ಮೇಯ್ನಾಗಿ ಮೋಸ ಮಾಡೋದು ಪ್ಯೂರಿಟಿಲಿ. ನೀವು ಸಿಲ್ವರ್ ಕೊಡಿ ಅಂತ ಕೇಳಿದ್ರೆ ಎಷ್ಟು ಪ್ಯೂರಿಟಿದು ಅಂತ ನೀವು ಕೇಳಲ್ಲ. ಸೊ ಅದಕ್ಕೆ ಅವರು ಇದರಲ್ಲಿ ಮೋಸ ಮಾಡ್ತಾರೆ. ಆಮೇಲೆ ನಿಮಗೆ ಅವರು ಯಾವುದೇ ಸಿಲ್ವರ್ ಕೊಟ್ಟಿರೋದು ಅದ್ರ ಮೇಲ್ಗಡೆ ಆಲ್ ಮಾರ್ಕ್ ಇರಲೇಬೇಕು. ಕೆಲವರು ಹೇಳ್ತಾರೆ ಸಿಲ್ವರ್ಗೆಲ್ಲ ಯಾರು ಆಲ್ ಮಾರ್ಕ್ ಕೊಡ್ತಾರೆ ಅಂತ, ಬಟ್ ಅದೆಲ್ಲ ನಂಬೇಡಿ. ಸೊ ಇಟ್ ಈಸ್ ಫೇಕ್ ಅಂತ. ಅಂದರೆ ಅವ್ರು ನಿಮಗೆ ಸಿಲ್ವರೇ ಕೊಡ್ತಾರೆ, ಆದರೆ ಪ್ಯೂರಿಟಿ ಬೇರೆ ಚೇಂಜ್ ಆಗಿರೋದು ಕೊಡ್ತಾರೆ. ಅದನ್ನು ನೀವು ತೊಗೊಳಕ್ಕೆ ಹೋಗಬೇಡಿ. ಓಕೆನಾ. ಸೊ ಇಲ್ಲಿ ಪ್ಯೂರಿಟಿಲಿ ಮೋಸ ಮಾಡ್ತಾರೆ. ಸೊ ನಿಮಗೆ ಈ ಪ್ಯೂರಿಟಿನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು 100 ಗ್ರಾಮ್ ತೊಗೊಂಡಿದ್ದೀರಾ, ಅದು 92.5% ಅಂದರೆ 100% ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ? ಸೊ 92.5 ಗ್ರಾಮ್ ಆಗುತ್ತೆ. ಸೊ ಅವ್ರು ಕೊಡೋದ್ರಲ್ಲಿ 92.5 ಗ್ರಾಮ್ 100% ಪ್ಯೂರ್ ಸಿಲ್ವರ್ ಇರ್ತದೆ. ಇದಕ್ಕೆ ನೀವು ಈ ಪ್ರೈಸ್ನ ಕೊಡಬೇಕು. ಓಕೆನಾ. ಸೊ
ಈ ಪ್ರೈಸ್ ಕೊಡಬೇಕು. ಆ ಪ್ರೈಸ್ ಅಂತಂದರೆ ಇಷ್ಟಾಗುತ್ತೆ. ಸೊ ಇದಕ್ಕೆ ನೀವು 10% ಅಂದರೆ 1387 ಆಗುತ್ತೆ. ಸೊ ನೆಕ್ಸ್ಟು ಈ 13,000 ಬೇಸಿಕ್ ಅಮೌಂಟ್ ಏನಿತ್ತು ಇದಕ್ಕೆ ಮತ್ತೆ 3% GST ಅಂತಂದರೆ ನಿಮಗೆ 416 ರೂಪಾಯಿ ಆಗುತ್ತೆ. ಸೊ ಇವಾಗ ಈ ಮೂರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಷ್ಟು ಬರುತ್ತೆ. ಎಲ್ಲೇ ಹೋಗಿ ನೀವು ತಗೊಳ್ಳೋ ಗೋಲ್ಡು ಬೇಸಿಕ್ ಇದಕ್ಕೆ 3% GST ಇರಬೇಕು. ಮೇಕಿಂಗ್ ಆ್ಯಂಡ್ ವೇಸ್ಟೇಜ್ ಚಾರ್ಜು ಲೆಸ್ ದೆನ್ 10% ಇರಬೇಕು. ಇನ್ನು 8, 7, 6%ಗೆಲ್ಲ ಕೆಲವೊಂದು ಕಡೆ ಕೊಡ್ತಾರೆ. ಸೊ ಅದನ್ನು ನೋಡ್ಕೊಂಡು ತೊಗೊಳ್ಳಿ. ಬಟ್ ಇದನ್ನು ಕಮ್ಮಿ ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿ ಕಮ್ಮಿ ಮಾಡಿರ್ತಾರೆ. ಸೊ ಪ್ಯೂರಿಟಿ ನೋಡ್ಕೊಳ್ಳಿ. ಇದು ಸ್ಟ್ಯಾಂಡರ್ಡಾಗಿ ಯೂಶ್ವಲಾಗಿ 10% ಅಂತ ಅಂದ್ಕೊಂಡಿರಿ. ಸೊ ಇನ್ನೂ ಕಮ್ಮಿ ಕೊಟ್ಟರೆ ತೊಗೊಳ್ಳಿ, ಒಳ್ಳೆಯದು. ಆದರೆ ಈ ಕ್ಯಾಲ್ಕುಲೇಷನ್ನ ನೆನ್ಪಿಟ್ಕೊಂಡು ತೊಗೊಳ್ಳಿ. ಸೊ ಇದು ನನ್ನ ಫ್ರೆಂಡ್ ಹೇಳಿದ ಮೇಲೆ ನಾನು ಸ್ಟಡಿ ಮಾಡಿ ತಿಳ್ಕೊಂಡಿದ್ದು. ಸೊ ನಿಮಗೆ ಡೌಟ್ ಇದ್ದರೆ ಅಥವಾ ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.